ಐಡಿಯಾಗೆ ಮಾಡ್ಬಿಡ್ಬೇಕು. ಈ ಟಿವಿ ಅಷ್ಟೊಂದು ಬಿಟ್ಟು ಬೇರೆ ಯಾವ ಥರ ಐಡಿಯಾ ಮಾಡ. ನನಗೇನು ಗೊತ್ತಾಗ್ತಿಲ್ಲಪ್ಪ. ಪಾಯ್ಸ ನಿನ್ ತರಗ ಕಣ ಜಲ್ದ ಐಡಿಯಾ ಬರೋದು. ನೀನೇ ಯಾಕನ ಹೇಳ ಇನ್ನೊಂದ. ಅರೆ ನಮ್ದುಗೆ ಚಾಗೆ ಐತೆ. ಅರೆ ಸ್ವಲ್ಪ ಯೋಚನೆಗೆ ಮಾಡ್ಬೇಕು ಬಂದಿದ್ದಣ್ಣ. ಸ್ವಲ್ಪ ತೋಡ ಟೈಮ್ಗೆ ಕೊಡು ಟೈಮ್ಗೆ. ಅದು ಆತದ ಯೋಚನೆ ಮಾಡೋದು ಜಲ್ದ ಮಾಡೋ ಪಾಯ್ಸ. ನಿನಗೆ ನಿನ್ನೆ ನಂಬ್ಕೊಂಡಿದ್ದೀನಿ ಐಡಿಯಾ ಕೊಡ್ಸ ಅಂತಾನೆ. ಅರೆ ಮಂದಿನಣ್ಣ ಚಿಂತಾ ಮತ್ ಕರ್ರೋ ಮಂದಿನಣ್ಣ. ನಿಂದಿಗೆ ಐತೆ ಅಂದ್ರೆ ಐಡಿಯಾ ಹಂಗೆ ಆಚೆಗೆ ಬಂದ್ಬಿಟ್ಟೈತೆ. ಸ್ವಲ್ಪ ಇರು. ಲೋಕಿ ಏನ್ ಪಾಶನ್ ಐಡಿಯಾ ನಂಬ್ಕೊಂಬೋದೇನಲ್ಲ. ಫಸ್ಟೇ ಅವನ ಐಡಿಯಾ ತಲೆಗೆ ಹುಳ ಬಿಟ್ಟಂಗ ಇರ್ತವೆ. ಹೆಂಗ ನಂಬ್ಕೊಂಬೋದು? ಅವನ್ನೇ ನಂಬ್ಕೊಂಡ್ರೆ ಆಗಲ್ಲ. ನೀನು ಯಾಕ ಅವನ ಐಡಿಯಾ ಮಾಡ. ನೀನ್ ಒಳ್ಳೆ ಚೆನ್ನಾಗಿ ಕೇಳ್ತಕಣ ಮಂಜ. ನನಗಿದಲ್ಲನ ಇಂಥವೆಲ್ಲ ಐಡಿಯಾ ಬರಲ್ಲಪ್ಪ. ಬೇಕಾದ್ರೆ ಬ್ಯಾರೆ ಯಾತನ ಹೇಳಾಗಿದ್ದಿದ್ರೆ ಏನೋ ಯೋಚನೆ ಮಾಡಿವೆ. ನಂಗಿದು ಯಾವುದು ಗೊತ್ತಾಗಲ್ಲ. ನನಗಿದು ಅಲ್ಲನ. ನೀವೇ ಅದು ಯಾತ ಐಡಿಯಾ ಮಾಡ್ಕೊಳ್ರಪ್ಪ. ನನ್ನ ಮಾತ್ರ ಕೇಳ್ಬೇಡ್ರಿ. ನನ್ನ ಮಕ್ಕಳ್ರಿಗೆ ಕರ್ಕೊಂಡು ಹೋಗ್ಬೇಕು, ಐಡಿಯಾನು ನಾನು ಮಾಡ್ಬೇಕು. ಬರೋದನ್ನ ಬಿಟ್ರೆ ಇನ್ನೇನು ಯಾತನ ಐಡಿಯಾ ಹೇಳೋಣ ಅಂಬದ್ಕೊಂಡು ಇವ್ರಿಗೆ ಬಾರ. ಅರೆ ಮಂಜುನಣ್ಣ, ನಿಮ್ದಿಗೆ ಹಳೇದು ಸೈಕಲ್ಗೆ ಇತ್ತಿಲ್ಲ, ಆ ಸೈಕಲ್ಗೆ ತಕೊಂಡು ಹೋಗ್ಬಿಡೋಣ 3 ಜನಾಗೆ. ಅಯ್ಯೋ ನೀರ ತಕ ಇದ್ದು ಹೇಳ್ದ ಹಿಂದೆ ತಕ ಯೋಚನೆ ಮಾಡಿ ಸುರ್ರಿ ಅಡ್ಡಾಗ ಪಂಡಪಟ್ಟು ಪಾಸ. ನನ್ನ ಸೈಕಲ್ ತುಕ್ಕಿದ ಹಳೆ ಸೈಕಲ್ ಹಳೆ ಲೊಡ್ಡ ಐತೆ. ಚೈನು 2 ಸತಿ ತುಳಿತಿದ್ದಂಗೆ ಪುಸಕೊಂಬಿದ್ದೈತೆ. ಏನಿಲ್ಲ, ಇಲ್ಲಿಂದನ ಬೆಟ್ಟ ತಕ್ಕ ಹೋಗೋ ಓಟಕ್ಕೆ ಸೈಕಲ್ ಚೈನ್ ಹಾಕಿ ನಾನು ಬೈದಾಗೋಕೈತಿ. ಇಂಥವ ತಕ್ಕಣ ನನ್ನ ಸೈಕಲ್ ಚೆನ್ನಾಗಿಲ್ಲ. ಇನ್ನೇನು ಲೋಕಿ ಸೈಕಲ್ ಅವ್ನು ನನಗಿಂತ ಹಳೆ ಲೊಡ್ಡು. ಅವನು ಚೆನ್ನಾಗಿಲ್ಲ. ಇನ್ನೇನು ನಿಂತಾಗ ಸೈಕಲ್ ಇಲ್ಲ ಮೊದ್ಲೇನ ಯಾಕೆ ಬೇಕು ತೊಂದ್ರೆ. ಸೈಕಲ್ ತಂದ್ರೆ ಅಲ್ವೇ ತುಳಿಯೋಣ ಅಂತ ಕರ್ಕೊಂಡು ಹೋಗೋದು ಅಂತಾನೆ. ನೀನು ನನ್ನ ಮಗ ಪಂಡ್ರಪಟ್ಟು ಸೈಕಲ್ನೇ ಕೊಡಿಸ್ಕೊಂಡಿಲ್ಲ. ಈಗೇನು ಮಾಡೋಣ? ಅರೇ ನಮ್ದಿಗೆ ಸೈಕಲ್ಗೆ ತುಳಿ ಯಾಕೆ ಬರೋದಿಲ್ಲ ಮಂಜುದಣ್ಣ. ಬರಂಗೆ ಇದ್ದಿದ್ರೆ ನಮ್ದಿಗೆ ಸೈಕಲ್ಗೆ ಕೊಡ್ಸ್ಕೊಂಡ್ ಬಿಟ್ಟಿತ್ತು. ಅರೆ ನಿಮ್ದಿಗೆ ಹೇಳ್ಕೊಡಲ್ಲ, ಫಸ್ಟೇ ತಕೊಂಡ್ ಬಂದ್ರೆ ನಿಮ್ದಿಗೆ ತುಳ್ದಿ ಎಲ್ಲ ಮುರಿದಾಕ್ ಬಿದ್ದೈತೆ ಅಂದ್ಬಿಟ್ಟು ನಮ್ದು ಅಮ್ಮಿಗೆ ಹೇಳಿ, ಅರೆ ಅಮ್ಮಿ ನಮ್ದಿಗೆ ಈಗ ಸೈಕಲ್ಗೆ ಬ್ಯಾ ಅಂದ್ಬಿಟ್ಟು. ನೋಡು ಲೋಕಿ ಎಂತ ಮಾತಾಡ್ತಾನೆ ನೋಡಿ ನನ್ನ ಮಗ. ಇಂಥ ಹೇಳ ಅಂತಂದ ಇಂಥ ಮುಂದೆ ಇರ್ತಾನೆ, ಮುಂದೆ ಕಾಲು ಮುಂದೆ. ಅರೆ ಚೋಡ ಬಂದಿದ್ದಾನ ನಿಮ್ದಿಗೆ ಸುಮ್ಮನೆ ಕಾಮಿಡಿಗೆ ಮಾಡ್ಬಿಟ್ಟು ಕಾಮಿಡಿ. ಕಾಮಿಡಿ ನಿನಗೆ ನನ್ನ ಮಗನೇ. ಯಾಕನ ನೇರಪಾದವ ಯೋಚನೆ ಮಾಡೋ ಅಂತ ಅಂದ್ರೆ ಕೆಲಸ ಪೂರ ಒಂದು ಮಾಡ್ಬಿಡ. ಕಾಮಿಡಿ ಮಾಡ್ತಾನೆ ಕಾಮಿಡಿನ. ಮಂಜ ನನಗೊಂದು ವಾಳಿತು ಕಣ. ಆದ್ರೆ ನೀನು ಬೈತೇನೋ ಅಂತ ನನಗೆ ಭಯವಾಗ್ತೈತಪ್ಪ. ಅಯ್ಯೋ ಹಬ್ಬ ಕಣ. ಅದು ಯಾತದ್ದು ಹೇಳಲ್ಲ ಲೋಕೆ. ಬೈಯದ ಆಣಕ್ಕಿಂದ ಯೋಚನೆ ಮಾಡೋಣ. ಆದ್ರೂ ನನ್ನ ನೋಡಿ ಎದ್ರಕೊಂತ ಅಂತ ಅಂದ್ರೆ ಪರವಾಗಿಲ್ಲ, ಇನ್ನ ಭಯ ಐತಿ ಅಂತ ಅರ್ಥ. ಅದು ಯಾತದ್ದು ಹೇಳಿದ? ಅದು ಮತ್ತೀಗ ಪಂಚರ್ ಪುಟ್ಟಣ್ಣನ ಅಂಗಡಿಗೆ ಒಂದು ಸೈಕಲ್ನ ಬಾಡಿಗೆ ತಕೊಂಡು ಹೋಗ್ಬಿಟ್ರೆ. ಪುಟ್ಟಣ್ಣಂಗೆ ಸೈಕಲ್ಲ ಲೋಕೆ ಯಪ್ಪ. ಅವಣ್ಣ ಫಸ್ಟನ್ನ ಮಾತಾಡಕ್ಕೆ ಹುರ್ಕೊಂತಾನ ಕಣವ. ಏನೋ ಹಿಂಗೆ ಹೋಗ್ತಾ ಬರ್ತಾನ, ಸುಮ್ಮನೆ ಮಾತಾಡ್ಸಿರನ್ನ ಒಳ್ಳೆ ಉರ್ಸಿಂಗ್ ಹೇಳ್ದಂಗೆ ಮಾಡ್ತಾನೆ. ಅವಣ್ಣಂತ ಸೈಕಲ್ ಬ್ಯಾಕಂದು ಸುಮ್ಕಿರಪ್ಪ ಅನ್ನಕ್ಕಿಂತ ಯಾಕೆ ಬೇಕು? ನನ್ನ ದಿನ ಅದು ಯಾರ ಪಕ್ಕದ ಊರಿಂದು ಒಂದು ಹುಡುಗ ಸೈಕಲ್ನ ಬಾಯಿಗೆ ಇಸ್ಕೊಂಡೈತೆ ಅಂತಿ. ಅದ್ರಾಗೆ ಏನಾನ ತಂದು ನಿಲ್ಲಿಸಿದಾಗ ಸ್ಕ್ರ್ಯಾಚ್ ಆಗೈತೆ ಅಂತಾನೆ. ಅಲ್ಲನ್ನ ಸೈಕಲ್ಲು ದುಡ್ಡು ಕೊಡೋ ತಗೊಂಡು ಬಿಡ್ಲೇ ಇಲ್ವಂತೆ. ಅವ್ರ ಅಪ್ಪ ಅಮ್ಮ ಎಲ್ಲರನ್ನು ಕರೆಸಿ ದೊಡ್ಡ ಜಗಳನ ಮಾಡ್ಬಿಟ್ಟಿಂತ ಪುಟ್ಟಣ್ಣ. ಯಪ್ಪ ಆವಣ್ಣ ನಂಗೆ ಬೇಡಪ್ಪ. ಅರೆ ಮಂಜುನಣ್ಣ, ಅರೆ ಅದು ಬ್ಯಾರೆದು ಊರ್ದು ಹುಡುಗಾಗೆ ಸೈಕಲ್ಗೆ ತಕೊಂಡು ಹೋಗ್ಬಿಟ್ಟಿರೋದಕ್ಕೆ ಜಗಳಾಗೆ ಮಾಡ್ಬಿಟ್ಟೈತೆ. ಅರೆ ನಮ್ದು ಊರ್ದು ಹುಡುಗ ಅಂದ್ಬಿಟ್ಟು ನಮ್ದಿಗೆ ಚಾಗೆ ಮಾಡೋದಿಲ್ಲ. ಲೋ ಪಾಸ ಹಂಗಲ್ಲ ಕಣೋ. ಅವ ಅಣ್ಣ ಯಾವಾಗ್ಲೂ ಸಿಟ್ನಾಗ ಇರ್ತಿತ್ಕೊಳಲ್ಲ, ಮೂಗಿನ ತುದಿಯಾಗೆ ಇರ್ತೈತೆ. ಸಿಟ್ಟು ಅಂತಾರ ನೋಡಕ ಹಂಗೆ. ಬಾಯಿ ಮಾತಿಗೆ ಮಾತಾಡ್ಸಿಂದ ಒಳ್ಳೆ ಹುರ್ಕೊಂತೈತೆ ಹಂಗೇನ. ಕೊಂಡೆಲ್ಲನ ಕೆಂಪು ಇರ್ತವೆ ಯಾವಾಗ್ಲೂ. ಆವಣ್ಣ ಏನ್ ನಮ್ಮ ಅಪ್ಪ ಏನಂಗೆ ಯಾವಾಗ್ಲೂ ಎಣ್ಣೆ ಮೇಲೆ ಇರ್ತೈತೆ ಏನಪ್ಪ. ಲೋ ಮಂಜ ಹಂಗಲ್ಲ ಕಣಲ್ಲ. ಪಾಯಸ
ಹೇಳಿದ್ ಸರಿಯಪ್ಪ, ನಾನು ಪಾಸಿನ ಕಡೆಗೆ ಒಪ್ತೀನಿ. ಈಗ ಅವನು ಯಾರೋ ಹುಡುಗ ಬೇರೆ ಊರ್ನ ಬಂದು ಸೈಕಲ್ ಇಸ್ಕೊಂಡು ಹೋಗಿ ಗಾರ್ ಮಾಡ್ಕೊಂಡು ತಕೊಂಬಂದ್ರೆ ಬೈದು ಹಂಗೆ ಬಿಡ್ತಾರೇನು? ಏನ ಹಿಂಗೆ ಗಾರ್ ಜಾಸ್ತಿ ಮಾಡ್ಕೊಂಡ್ ಬಂದಿದ್ನೇನು? ಆ ಅಣ್ಣನು ಪಾಪ ಬಂಡವಾಳ ಹಾಕಿ ಸೈಕಲ್ ವ್ಯಾಪಾರ ಮಾಡ್ತಿರ್ತಾನೆ, ಬಾಡಿಗೆ ಕೊಡ್ಬೇಕು ಅಂತಾನೆ. ಮತ್ತೀಗ ಈಸ್ಕೊಂಡಾದ್ರು ನೇರಪಾಗಿ ತಕೊಂಬಂದ್ರೆ ಯಾರು ಬೈಯಲ್ಲ. ಗಾರ್ ಮಾಡ್ಕೊಂಡು ತಕೊಂಬಂದ್ರೆ ಬೀಳ್ಸಿ ಪಾಳ್ಸಿನ ಬೈದ ಇನ್ನೇ ಮಾಡ್ತೈತಿ. ನೀವ್ ಹೇಳ್ತಿರೋದು ಸರಿನೇನ? ಆದ್ರೂ ಅವ ಅಣ್ಣ ನೀವ್ ನೋಡಿಲ್ಲ ಕೊಂಡ್ರಲ್ಲ. ನಾನೊಂದ್ಸತಿ ಮಾತಾಡಿಸ್ದೆ, ಪುಟ್ಟಣ್ಣ ಆಟ ಕಾಪಿ ಅಂದ್ರೆ ನಿನ್ಯಾಕ ಹೋಗ ಸ್ಕೂಲಿಂದ ಮನೆಗೆ ಹೋಗ್ತಿದ್ದೀನಿ ಹೋಗ ಅಂತ. ನಂಗೆ ಈ ಮಣ್ಣ ಕೊಳ್ಳೆ ಉಸ್ನ ಕೊಡ್ತಾ ನೋಡ್ದಂಗೆ ಮಾಡ್ತಾನೆ. ಆ ಕಡೆ ಕಿರಿಕೊಂಡಿದ್ದು ಕುಕ್ಕಡಿದ್ದ ಯಾಕಿಂತ ತಂದು ಯಾಸ್ತೋಡಾಕ್ತೀನಿ ಅಂತ ಬೈಕೊಂಡು ಓಡ್ ಬಂದಪ್ಪ. ಅಣ್ಣ ನೋಡ್ರೆ ಭಯ ಆಕೈತಂಗೇನ ಮಂಜ. ಹಂಗೆಲ್ಲ ಇರಲ್ಲ ಕಣ, ಮೇಷ್ಟ್ರು ಹೇಳಲ್ವೇ? ಗಟ್ಟಿಗೆ ವಾರಟ ಮಾತಾಡೋರು ಆಚೆಯಿಂದ ವಾರಟ ಅಷ್ಟೇನ, ಒಳಗಡೆಗೆ ಮನಸ್ಸು ಸೂಕ್ಷ್ಮವಾಗಿರ್ತೈತೆ, ಮೃದುವಾಗಿರ್ತೈತೆ ಅಂತಾನೆ. ಹಂಗೆ ಈ ಅಣ್ಣಂಗೂ ಒಳಗಡೆಗೆ ಒಳ್ಳೇದು ಇರ್ತೈತೆ ಕಣಲು. ನಾವು ಬರೀನ ಅಣ್ಣ ಯಾವಾಗ್ಲೂ ಸಿಟ್ಟಿನಾಗಿರೋದೇ ನೋಡ್ತೀವಲ್ಲ, ಈ ಅಣ್ಣ ಹುರ್ಕ ಹಂಗೆ ಹಿಂಗೆ ಅಂತ ನಾವು ಅನ್ಕೊಂತೀವಿ ಅಷ್ಟೇನ. ಮೇಷ್ಟ್ರು ಹೇಳಿಲ್ವ ಹಿಂಗಂತಾನ? ಕರೆಕ್ಟ್ ಅಲ್ಲ ಕಣ, ಕರೆಕ್ಟ್. ಅರೆ ನಾನು ಒಂದ್ಸತಿ ಕೇಳ್ಸ್ಕೊಂಡಿದ್ದೆ ಮಂಜುನ ಅಣ್ಣ. ಅರೆ ಈ ಪುಟ್ಟಂದು ಅಣ್ಣದು ಅಂಗಡಿದು ಹತ್ರ ಸೈಕಲ್ 1 ಗಂಟೆಗೆ 2 ರೂಪಾಯಿ ಅಂತೆ. 1 ಗಂಟೆಗೆ 2 ರೂಪಾಯಿ? ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಏನ? ಪಂಡ್ರಪಟ್ಟು ನನ್ನ ಮಗನೇ, ಬೇಡ ಸುಂದೂರು, ಗಂಟೆ ಲೆಕ್ಕ ಮಾತಾಡೋದು ಬೇಡ. ಅಣ್ಣನಿಗೆ ಅಣ್ಣ ನಾವು ಹಿಂಗೆ ಹೋಗಿ ಕಿತ್ಕೊಂಡ್ಬರ್ತೀವಿ, ನಿಂಗೂ ಬಂದ್ರೆ ಡುವ ಕೊಡ್ತೀವಿ ಅಂತ ಹೇಳಿ ಬರೋ ನೋಡು. ದುಡ್ಡು ಕೊಡೋದು ನಾವೇನು ಗೌಡ್ರ ಮಕ್ಳೆ? ಯಾವಾಗ್ಲೂ ದುಡ್ಡು ಇಸ್ಕೊಂಡು ಮನೆಗೆ ದುಡ್ಡು ಕೊಡ್ತಾರೆ, ಇಸ್ಕೊಂಡು ತಿರ್ಗೋಣ ಅಮ್ಮಗೆ. ನಮ್ಮ ಅಜ್ಜಿಗನ್ನ ಹಿಂಗೆ ದುಡ್ಡು ಇಸ್ಕೊಂಡು ಸೈಕಲ್ ತುಳಿದಾಡೋದು ಗೊತ್ತಾದ್ರೆ ಏನಿಲ್ಲ, ತಲೆ ಮ್ಯಾಕಲ್ಲ ಕ್ಯಾಲಿಕ್ ಮಾಡಿ ಕಾಲು ಮ್ಯಾಕ್ ಮಾಡಿ ಕೊಟ್ಟು ಹೊಡೆಗಾಸಿ ಊದ್ರ ಆಗ್ತೈತಿ. ಮೆಣಸಿನ್ಕಾಯಿದೆ ಅದೆಲ್ಲ ಬಿಡೀಗ. ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೊಂಡಿರ್ಬೇಕಾಗ್ತೈತಿ. ನಡೀರಿ ನೋಡೋಣ, ಪಂಚರ್ ಪುಟ್ಟ ನಂಗೆ ತಕ್ಕೋಗಿ ಅವ ಅಣ್ಣನೇ ಕೇಳೋಣ ಏನು ಎತ್ತ ಎಷ್ಟು ರೂಪಾಯಿ ಅದು ಇದು ಅಂತಾನೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ. ಅರೆ ತೇಕೋ ಮಂಜಿನ ಅಣ್ಣ, ಅರೆ ಈ ಪುಟ್ಟದ ಅಣ್ಣ ಗಾನಾಗೆ ಬಿಟ್ಟೈತಿ ಅಂತ ಅಂದ್ರೆ ಒಳ್ಳೆ ಮುದ್ದು ಹೊಲಿಗೆ ಐತೆ. ಅರೆ ಹೋಗ್ಬಿಟ್ಟು ಮಾತಾಡ್ಸು. ಏನ್ ಪುಟ್ಟಣ್ಣ ಚೆನ್ನಾಗಿದ್ದೆ? ಯಾವನ್ಲ ಅವನು ಪುಟ್ಟಣ್ಣ ಅಂತ ಕರಿತಿರೋದ್ ನನ್ನ? ಅಯ್ಯಪ್ಪ ನಾನಲ್ಲ ಮುಂಜ ಬಾರ ಮುಂಚೆ. ಪುಟ್ಟಣ್ಣ ಅಲ್ಲ, ಪಂಚರ್ ಪುಟ್ಟಣ್ಣ. ಪಂಚರ್ ಪುಟ್ಟಣ್ಣ ಚೆನ್ನಾಗಿದ್ದೆ. ನನ್ ಚಂದ ಕಟ್ಕೊಂಡು ನಿನಗೇನು ಆಗ್ಬೇಕು? ಚೆನ್ನಾಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಸೇರಿಸ್ತೀಯಾ, ಬಾಟ್ಲ್ ಹಾಕಿಸ್ತೀಯಾ, ಔಷಧಿ ಕುಡಿಸ್ತೀಯಾ, ಮಾತ್ರೆ ಕುಡಿಸ್ತೀಯಾ? ಮುಚ್ಕೊಂಡು ಮನೆಗೆ ಏನು ಕೆಲಸ ಐತೆ ನೋಡ್ಕೊ ಹೋಗ್ರಲ್ಲ. ಏನದು ಒಬ್ಬೊಬ್ನೇ ನಿಂತ್ಕೊಂಡು ಗೊಯ್ಯ ಅಂತ ಇದೆಯಾ? ಅದೇನು ಜೋರಾಗಿ ಹೇಳೋದಿದ್ರೆ ಹೇಳೆಲ್ಲ, ಹೋಗ್ತಾ ಇರೋ. ಪಂಚರ್ ಪುಟ್ಟಣ್ಣ, ನಮ್ಮೂವರ್ಗು ಒಂದೊಂದು ಸೈಕಲ್ ಬೇಕು ಕಣ. ಓ ಸೈಕಲ್ ಬೇಕಾ? ಸರಿ ಬರ್ರಿ, ಬಂದು ಏನು ಬೇಕೋ ಅದನ್ನ ಸೈಕಲ್ ಬೇಕು ಅಂತ ಒಂದೇ ಸತಿ ಡೈರೆಕ್ಟಾಗಿ ಕೇಳಬೇಕು. ಅದನ್ನ ಬಿಟ್ಟು ಚೆನ್ನಾಗಿದೆಯಾ, ಕೊಳ್ತೋಗಿದೆಯಾ, ಅಳಸೋಗಿದೆಯಾ ಅಂತ ಎಲ್ಲ ಕೆಲ್ಸಕ್ಕೆ ಬರೋದು ಮಾತು ಕೇಳಿದ್ರೆ ಪಂಪ್ ತಗೊಂಡ್ ಬಾಯಳಿ ಕಿಕ್ಕಿ ಏರೊಡ್ದು ಬಿಡ್ತೀನಿ. ಒಂದು ಸೈಕಲ್ಲು ಗಂಟೆಗೆ 1 ರೂಪಾಯಿ, ದಿನಕ್ಕಾದ್ರೆ 10 ರೂಪಾಯಿ, 20 ರೂಪಾಯಿ ಮುಂಚೆನೆ ಕೊಟ್ಟು ಅಡ್ವಾನ್ಸ್ ಕೊಡ್ಬೇಕಾಗ್ತೈತೆ. ನೀವು ವಾಪಸ್ ಸೈಕಲ್ ತಗೊಂಬಂದ್ಮೇಲೆ ಸೈಕಲ್ ನಾನು ಕೊಟ್ಟಾಗ ಹೆಂಗಿತ್ತು ಹಂಗೆ ಇತ್ತ ಅಂತ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ. ಎಷ್ಟು ಗಂಟೆ ಆಗೈತೆ ಅಷ್ಟು ದುಡ್ಡು ಇಟ್ಕೊಂಡು. ಇಲ್ಲ ಅಂತ ಅಂದರೆ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಜ್ಜಿ, ತಾತ ಎಲ್ಲರಿಗೂ ಹೇಳ್ಬಿಟ್ಟು ಅಂಗಡಿಗೆ ಕರೆಸಿ ಎಲ್ಲರಿಗೂ ಮಕ್ಕುಗಿತೀನಿ. ಅವ್ರಿಗೆ ಉಗಿಯಲ್ಲ, ಎಲ್ಲರ ಮುಂದೆ ನಿಮ್ಗಳಿಗೆ ಮಕ್ಕುಗಿತೀನಿ. ಪುಟ್ಟಣ್ಣ ಪಂಚರ್ ಪುಟ್ಟಣ್ಣ ಏನು ಹಂಗೇನು ಮಾಡಲ್ಲ. ನಾವು ಇದೇ ಊರ್ನವರು. ಗೌಡ್ರ ಜೊತೆ ಓಡಾಡಲ್ಲ. ಸೀನಪ್ಪ ಅವ್ರ ಮಗ ನಾನು. ನಮ್ಮ ಅಪ್ಪ ಏನೇನ ಸೀನಪ್ಪ ಅಂದ್ರೆ. ಓಹೋ, ಸೀನನ್ ಮಗನ ನೀನು? ನಾನು ಸೀನಾ ಪ್ರೈಮರಿ ಸ್ಕೂಲಾಗ ಜೊತೆಗೆ ಓದ್ದರು. ಅವನು ಮಿಡ್ಲ್ ಸ್ಕೂಲ್ಗೆ ಹೋದ, ನಮ್ಮಪ್ಪ ಸ್ಕೂಲ್ ಬಿಡಿಸಿ ಪಂಚರ್ ಅಂಗಡಿಗೆ ಹಾಕದ. ಸರಿ, ಯಾವ ಸೈಕಲ್ ಬೇಕು ನೋಡ್ರಿ, ತಗೊಳ್ರಿ. ಇವೆಲ್ಲನೇ ಇಬ್ಬಿಬ್ರು ಹೋಗಂತ ಸೈಕಲ್ಗಳು. ನಾವು 3 ಇದೀವಲ್ಲ, 3 ಜನ ಹೋಗಂತ
ಅದೊಂದು ಬೇಕಾಯ್ತು ಕಾರಣ. 3 ಜನ ಹೋಗೋದು ಅಂದ್ರೆ ಐತೆ, ಆದ್ರೆ ಅದಕ್ಕೆಲ್ಲ ಸೆಕ್ಯೂರಿಟಿ 50 ರೂಪಾಯಿ ಕೊಡ್ಬೇಕಾಗತ್ತಪ್ಪ. ಅಡ್ವಾನ್ಸ್ 50 ರೂಪಾಯಿ ಕೊಡ್ಬೇಕಾಕೈತಿ. ಹೇಳ್ಬೇಕು ಅಂತಂದ್ರೆ ನಮ್ ತಗೀಗ ಕಾಸಿಲ್ಲ ಕಣ್ಣ. ಬೇಕಾರೆ ನಾವು ಬೆಟ್ಟ ತಕ್ಕೋಕ್ಕಾಯ್ತೀವಿ. ಈಗ ಬೆಟ್ಟದ ಹೋಗಿರ್ಕೊಂಬಂದ್ ಮೇಸ್ತ್ರಿ ಕೊಟ್ರೆ ನಮಗೆ 100 ರೂಪಾಯಿ ಕೊಡ್ತಾರೆ. ಅವಾಗ ಸೈಕಲ್ನಿಂದ ದುಡ್ಡು ಎಷ್ಟು ಹಾಕೈತೆ ಅಂತ ಹೇಳು. 20 ರೂಪಾಯಿ ಅಲ್ಲದೆ 30 ರೂಪಾಯಿ ಹಾಕಿ ನಾವು ಬಂದು ನಿನಗೆ ಕೊಡ್ತೀವಿ ಕಾರಣ. ಏಯ್, ನಾನು ನೋಡ್ರಿ ಹೆಂಗನ್ನು ಸೈತ ನಿಮ್ಗೆ ದುಡ್ಡು ಇಲ್ವಂತೆ, ಸೈಕಲ್ ತಗೊಂಡೋಗ್ತಾರಂತೆ. ಸೈಕಲ್ ತಗೊಂಬಂದು ಬಿಟ್ರು ದುಡ್ಡು ಕೊಡಲ್ವಂತೆ, ನಾಳೆಗೆ ದುಡ್ಡು ಕೊಡ್ತಾರಂತೆ. ಹೋಗ್ರ ಮನೆಗೆ ಹೋಗಿ ಉಂಡು ಮನೆಗೆ ಹೋಗ್ರಿ. ನಿಮ್ಗೆ ಬೇಕಾಗಿಲ್ಲ ಸೈಕಲ್. ನೀವು ನಿಮ್ಮಂತ ತರ್ಲೆಗಳ್ತಾವ ಮಾತಾಡಕ್ ನನಗೆ ಟೈಮ್ ಇಲ್ಲ. ನನಗೆ ನೋಡಿ ಕ್ಯಾರ್ಕಣಕ್ಕೂ ಪುರ್ಸತ್ತಿಲ್ಲ, ಅಷ್ಟು ಕೆಲಸ ಐತೆ. ಇಂಥವು ಮಾತಾಡಕ್ ನನಗೆ ಪುರ್ಸತ್ತಿಲ್ಲ. ಹೋಗ್ರಿ. ನೀನ್ ಸುಳ್ಳು ಹೇಳ್ತಿಲ್ಲ. ನಿನ್ ನಡೆಗೂ ನಿನ್ ಪಂಚರ್ ಹಾಕ ಮೇಲೆ ಹಣೆಗೂ ಎಷ್ಟು 100 ರೂಪಾಯಿ ಕೊಡ್ತಾರೆ. ಬೆಟ್ಟದ ಹೋಗಿದ್ರು ಮುಂದೆ ಆ ಬೆಟ್ಟ ತಕ್ಕೋದಕ್ಕೆ ದೂರ ಅಲ್ಲ, ಅದಕ್ಕೆ ಸೈಕಲ್ ತಗೊಂಡು ಹೋಗೋಣ ಅಂತಾನೆ ಕೇಳಕ್ ಬಂದಿದೀವಿ ಕಣ. ನಾವೇನ್ ನಿಂಗೆ ದುಡ್ಡು ಕೊಡ್ದಾಗ ಮೋಸ ಏನ್ ಮಾಡಲ್ಲ ನಾವು. ನಮ್ಮ ಅಪ್ಪಯ್ಯ ನಿಂಗೆ ಗೊತ್ತಲ್ಲ, ನಾವೇನ ನಂಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನೀನ್ ಫಸ್ಟ್ ಅದಲ್ಲ. ನಮ್ಮ ಅಪ್ಪಯ್ಯ ಹೆಂಗೋ ನಿನ್ ಫ್ರೆಂಡು, ನಮ್ಮ ಅಪ್ಪಯ್ಯ ಹೇಳ್ಬೇಕಾದ್ರೆ ನನ್ಗೆ ಉಯಿಸು. ನಾನು ನಿಜವಾಗ್ಲೂ ಹೇಳ್ತಿರೋದು ಕಣ. ನಾವೇನಂಗೆಲ್ಲ ಮೋಸ ಪೋಸ ಮಾಡಲ್ಲ. ಸೀನನ್ ಮಗ ಅಂತ ಬರ ಹೇಳ್ತಾ ಇದೀಯಾ? ಸರಿ, ಅಲ್ಲಿ 3 ಜನ ತುಳಿಯೋಂಥ ಸೈಕಲ್ ಐತೆ, ತಗೊಂಡೋಗ್ರಿ. ಆಮೇಲೆ ತಗೊಂಡೋಗಕ್ಕಿಂತ ಮುಂಚೆ ಒಂದು ಮಾತು, ನೀವು ಬಿದ್ದು ಏನನ ಒಳಗೆ ಕೇಳ್ರಿ. ನನ್ನ ಸೈಕಲ್ಗೆ ಒಂದೇ ಒಂದು ಗಾರ್ ಬಿದ್ದಿದ್ರು ಹೊಸ ಸೈಕಲ್ ಕೊಡಿಸ್ಬೇಕಾಕೈತೆ ಹೇಳ್ತಾ ಇದ್ದೀನಿ. ಪಂಚರ್ ಪುಟನ ನಿಂಗೆ ನಾನು ಒಂಚೂರು ಇಷ್ಟು ಒಂದು ಗಾರು ಆಡ್ದಂಗೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಕೂತಿ. ಸರಿನಾ? ಸರಿ ಕಣ. ಇಬ್ಬರು ಹೋಗೋಣ ಜಲ್ದು. ಸಿಕ್ಕಿಬಿಡ್ತು ಸೈಕಲ್ ಸಿಕ್ಕಿಬಿಡ್ತು. 3 ಜನ ಅಂತದ. ಯಪ್ಪ ಹೆಂಗನ ಪಂಚರ್ ಅಂಗಡಿ ಪುಟ್ಟಣ್ಣನ ಯಪ್ಪ ಸಂಭಾಳ್ಸೋದು ಬೋಲ್ ಕಷ್ಟ ಆತಪ್ಪ. ನನಗಂತೂ ಶೆಡ್ಡಿಗೆ ಸುಸು ಮಾಡ್ಕೊಂಬಂಗಾಗೋತಾವ. ಅಣ್ಣ ಒಳ್ಳೆ ಮಾತಾಡೋದು ಜೋಡಿಸ್ಕೊಂಡ್ರಿ. ಒಳ್ಳೆ ಉರ್ಸಿಂಗಾಡ್ದಂಗ ಮಾಡ್ತಾನ. ಅವನೇ ಬಿದ್ದನು ಹೆಂಗನ ಮಾಡ್ಕೊಂಡಿ ಸೈಕಲ್ ಕೊಡ್ತಾರ ಅಣ್ಣ, ಅಷ್ಟೇ ಸಾಕು. ಇವಾಗ ಇದಕ್ಕೆ ಬೆಟ್ಟ ಕ್ವಾಲಿಟಿ ಬೆಟ್ಟ ಹೋಗಿದ್ಕೊಂಬರಕ್ಕೆ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ರಿ. ಹೆಂಗ ಅನ್ನಿಸ್ತು ಅಂತ ಕಮೆಂಟ್ನಾಗ ತಿಳಿಸ್ರಿ. ಅದಕ್ಕಿಂತ ಸಬ್ಸ್ಕ್ರೈಬ್ ಮಾಡೋಣ ನೋಡ್ತಿದ್ರೆ ನಮ್ಮ ಶಿರಾಸಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ. ಆಮೇಲೆ ಒಯ್ಯಿಪ್ ಮಾಡೋದು ಮಾತ್ರ ಮರಿಬೇಡ್ರಿ. ಸರಿನಾ? ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ.